Hi everyone, good evening. I am Swami. Welcome back to my channel. So today we are going to discuss about on subject pronouns. Basically, you know very well from the last 6 to and 7 videos. So ಪ್ರತಿದಿನ ನನ್ನ ಕ್ಲಾಸು ಯಾವುದರ ಮೇಲೆ ನಾನು ಆರಂಭ ಮಾಡ್ತೀನಿ ಅಂತಂದರೆ ಸೊ ನಿಮಗೆಲ್ಲ ಗೊತ್ತು ಒನ್ಸ್ ಅಗೇನ್ ಐ ಆಮ್ ರಿಮೈಂಡಿಂಗ್ ಟು ಯು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಫಾರ್ ದ ಬಿಗಿನರ್. ಸೊ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾನು ಸ್ಪೋಕನ್ ಇಂಗ್ಲಿಷ್ ಎ ಕಂಟಿನ್ಯೂಸ್ ಸೀರಿಯಸ್ ವಿಡಿಯೋಸ್ಗಳನ್ನು ನಾನು ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಈ ಕಂಟಿನ್ಯೂಸ್ ಸೀರಿಯಸ್ ವಿಡಿಯೋದಲ್ಲಿ ಈ ದಿನ 7th ವಿಡಿಯೋ. ಸೊ ಈ ವಿಡಿಯೋ ಯಾವುದು, ಇವತ್ತಿನ ಟುಡೇ ಸಬ್ಜೆಕ್ಟ್ ಪ್ರೊನೌನ್ಸ್ ಯಾವುದು ಅಂತಂದ್ರೆ ಖಂಡಿತವಾಗಿ ವಿ ಅನ್ನುವಂಥ ಸಬ್ಜೆಕ್ಟ್ ಪ್ರೊನೌನ್. ಈ ವಿ ಅಂದರೆ ದ ಕನ್ನಡ ಮೀನಿಂಗ್ ನಾವು ಅಂತ ಅರ್ಥ. ಸೊ ಈ ವಿ ಅನ್ನೋ ಸಬ್ಜೆಕ್ಟ್ ಪ್ರೊನೌನ್ಸ್ ಅನ್ನು ನಾವು ಹೌ ಕ್ಯಾನ್ ವಿ ಯೂಸ್ ಎ ಸಬ್ಜೆಕ್ಟ್ ಪ್ರೊನೌನ್ಸ್ ಇನ್ ಸ್ಪೋಕನ್ ಇಂಗ್ಲಿಷ್. ಈ ಸ್ಪೋಕನ್ ಇಂಗ್ಲಿಷಲ್ಲಿ ನಾವು ವಿ ಅನ್ನುವಂಥ ಸಬ್ಜೆಕ್ಟ್ ಪ್ರೊನೌನ್ಸ್ ಅನ್ನು ಹೇಗೆ ನಾವು ಸೆಂಟೆನ್ಸಸ್ಗಳಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಾನು ಡಿಫ್ರೆಂಟ್ ಸೆಂಟೆನ್ಸಸ್ಗಳ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಹಾಗಾಗಿ ನಾವು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವುದಕ್ಕಿಂತ ಬಿಫೋರು ಐ ರಿಕ್ವೆಸ್ಟ್ ಆ್ಯಂಡ್ ನ್ಯೂ ಸಬ್ಸ್ಕ್ರೈಬರ್, ಆಲ್ರೆಡಿ ಎಕ್ಸಿಸ್ಟೆಡ್ ಸಬ್ಸ್ಕ್ರೈಬರ್, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಫಾಲೋ ಮಾಡ್ತಾ ಇದ್ರಿ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಲೈಕ್ ಆದರೆ ಲೈಕ್ಸ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಲೆಟ್ ಯು ಸ್ಟಾರ್ಟ್ ವಿತೌಟ್ ಡಿಲೇ ಆಫ್ ದ ಟೈಮ್. ವಿ ಲೈಕ್ ಸ್ಟಡಿ. ಫಸ್ಟ್ ಸೆಂಟೆನ್ಸ್, ಇಟ್ ಮೀನ್ಸ್ ಇನ್ ಕನ್ನಡ ನಾವು ಅಧ್ಯಯನವನ್ನು ಇಷ್ಟಪಡುತ್ತೇವೆ. ವಿ ಟಾಕ್, ವಿ ಟೇಕ್ ಇಟ್ ನಾವು, ನಾವು ಅದನ್ನು ಹೀಗೆ ತೆಗೆದುಕೊಳ್ಳುತ್ತೇವೆ. ವಿ ಸ್ಪೀಕ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಮಾತನಾಡುತ್ತೇವೆ. ವಿ ವರ್ಕ್ ಸ್ಲೋಲಿ, ನಾವು ಕೆಲಸವನ್ನು ನಿಧಾನವಾಗಿ ಮಾಡುತ್ತೇವೆ. ವಿ ಟಾಕ್ ವಿತ್ ಟೀಚರ್, ನಾವು ಶಿಕ್ಷಕರ ಜೊತೆಗೆ ಮಾತನಾಡುತ್ತೇವೆ. ವಿ ಟಾಕ್ ವಿತ್ ಸೀನಿಯರ್, ನಾವು ಹಿರಿಯರು ಅಥವಾ ಸೀನಿಯರ್ ಜೊತೆ ಮಾತನಾಡುತ್ತೇವೆ. ಸೊ ಬೇಸಿಕಲಿ ಇಲ್ಲ ಯು ನೋ ವೆರಿ ವೆಲ್. ಸೊ ನಾವು ಪ್ರತಿದಿನದ ಒಂದು ಕಾನ್ವರ್ಸೇಷನಲ್ಲಿ ಡಿಫ್ರೆಂಟ್ ಸಿಚುವೇಶನ್ನಲ್ಲಿ ಈ ಥರದ ನಾವು ಸೆಂಟೆನ್ಸಸ್ಗಳನ್ನ ನಾವು ಖಂಡಿತವಾಗಿ ಕೆಲವೊಂದಿಷ್ಟು ಜನ ಬಳಸ್ತಾ ಇರ್ತೀವಿ. ಮತ್ತು ಯಾರೆಲ್ಲ ನಮಗೆ ನ್ಯೂ ಲರ್ನರ್ಸ್ ಇರ್ತೀರಿ, ನಮಗೆ ಇಂಗ್ಲೀಷ್ನಲ್ಲಿ ಖಂಡಿತವಾಗಿ ಜೀರೋ ಇದ್ದೀವಿ, ನಮಗೆ ಏನು ಬರಲ್ಲ ಅಂತಂದವರು ಖಂಡಿತವಾಗಿ ಈ ಥರದ ಡಿಫ್ರೆಂಟ್ ಟೈಪ್ಸ್ ಆಫ್ ಆದಂಥ ಸೆಂಟೆನ್ಸಸ್ಗಳನ್ನು ನಾವು ಕಲಿತ್ರೆ ಖಂಡಿತವಾಗಿ ವಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ವಿತೌಟ್ ಎರರ್ಸ್ ಆ್ಯಂಡ್ ಮಿಸ್ಟೇಕ್ಸ್. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ವಿ ಆರ್ ಗೋಯಿಂಗ್ ಟು ಸ್ಕೂಲ್, ನಾವು ಸ್ಕೂಲಿಗೆ ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್ ಟು ಸಿನಿಮಾ, ನಾವು ಸಿನಿಮಾಕ್ಕೆ ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್ ಟು ಔಟ್ಸೈಡ್, ನಾವು ಹೊರಗಡೆ ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್ ಟು ಶಾಪಿಂಗ್, ನಾವು ಶಾಪಿಂಗಿಗೆ ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್ ಟು ಗಾರ್ಡನ್, ನಾವು ಉದ್ಯಾನಕ್ಕೆ ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್ ಟು ಫೇರ್, ನಾವು ಜಾತ್ರೆಗೆ ಹೋಗುತ್ತಿದ್ದೇವೆ. ವಿ ಆರ್ ಗೋಯಿಂಗ್ ಟು ಟೂರ್, ನಾವು ಪ್ರವಾಸಕ್ಕೆ ಹೋಗುತ್ತಿದ್ದೇವೆ. ಸೊ ಡಿಯರ್ ಲರ್ನರ್ಸ್, please everyone try to understanding and these sentences regarding to how like is a simple present continuous basis ಮೇಲೆ ಇರ್ತಕ್ಕಂಥ ಸೆಂಟೆನ್ಸಸ್ಗಳು. ಈ ರೀತಿಯ ವೆರೈಟಿ ಟೈಪ್ಸ್ ಆಫ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾವು ದಿನ ಬಳಕೆಯಲ್ಲಿ ದಿನನಿತ್ಯ ನಮ್ಮ ಡೈಲಿ ರೂಟೀನ್ಸಲ್ಲಿ ನಾವು ಎಫೆಕ್ಟಿವ್ ಆಗಿ ಸಿಸ್ಟಮ್ಯಾಟಿಕಲ್ ಆಗಿ ನಾವು ಇನ್ನೊಬ್ಬರ ಬಳಿ ಕಾನ್ವರ್ಸೇಷನ್ ಮಾಡಿದಾಗ ಡೆಫಿನೆಟ್ಲಿ ಎವ್ರಿಬಡಿ ಲೈಕ್ ಟು ಅಸ್, ಲೈಕ್ ಟು ಮೀ. ಹಾಗಾಗಿ ನೀವೆಲ್ಲರೂ ಕೂಡ ಖಂಡಿತವಾಗಿ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ವಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಮಾತನಾಡಬಹುದು. ವಿ ಕ್ಯಾನ್ ಡೂ ಸಮಥಿಂಗ್, ನಾವು ಏನಾದರೂ ಮಾಡಬಹುದು. ವಿ ನೆವರ್ ಅಗ್ರೀಡ್, ನಾವು ಅದನ್ನು ಎಂದಿಗೂ ಒಪ್ಪುವುದಿಲ್ಲ. ವಿ ಕ್ಯಾನ್ ಸ್ವಿಮ್, ನಾವು ಈಜಬಹುದು. ವಿ ಕ್ಯಾನ್ ರೀಚ್ ಅವರ್ ಗೋಲ್, ನಾವು ನಮ್ಮ ಗುರಿಯನ್ನು ತಲುಪಬಹುದು. ವಿ ಕ್ಯಾನ್ ಪ್ಲೇ ದಿಸ್ ಗೇಮ್, ನಾವು ಈ ಆಟವನ್ನು ಆಡಬಹುದು. ವಿ ಕ್ಯಾನ್ ಡೂ ಇಟ್, ನಾವು ಅದನ್ನು ಮಾಡಬಹುದು. ನೋಡಿ, ಈ ಥರದ ಡಿಫ್ರೆಂಟ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳು, ಈ ಸೆಂಟೆನ್ಸಸ್ಗಳು ಯಾವುದರ ಬೇಸ್ ಮೇಲೆ ಇದೆ ಅಂತಂದರೆ ನಾವು ಇಲ್ಲಿ ಆಕ್ಸಿಲರಿ ವರ್ಬ್ ಬರುವಂಥ ನಾವು ಕ್ಯಾನ್ ಅನ್ನುವಂಥ ಒಂದು ವರ್ಬನ್ನು ತೊಗೊಂಡ್ಬಂದಿದ್ದೀನಿ. ಸೊ ಬೇಸಿಕಲಿ ಲರ್ನರ್, ಆಸ್ ಯು ನೋ ವೆರಿ ವೆಲ್, ಸೊ ಕ್ಯಾನ್ ಇಟ್ ಶೋಸ್ ಟು ದ ಎಬಿಲಿಟಿ, ಇಲ್ಲಿ ನಮ್ಮ ಸಾಮರ್ಥ್ಯವನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ. ಹಾಗಾಗಿ
ಈ ಥರದ ಸೆಂಟೆನ್ಸಸ್ಗಳನ್ನು ನೀವು ಖಂಡಿತವಾಗಿ ಕಲಿಬೇಕು. ಯಾಕೆಂದರೆ ಕ್ಯಾನ್ ಅನ್ನುವಂಥ ಡಿಫ್ರೆಂಟ್ ಸೆಂಟೆನ್ಸ್ಗಳ ಮೇಲೆ ನಾವು ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತವೆ. ಓಕೆನಾ? ಸೊ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥ ಪ್ರತಿ ಸೆಂಟೆನ್ಸ್ಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಲ್ವಾ? ಖಂಡಿತವಾಗಿ ಯು ಮಸ್ಟ್ ಅಂಡ್ ಶುಡ್ ಅರ್ಥ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ವಿ ಹ್ಯಾವ್ ವರ್ಕ್, ನಮಗೆ ಕೆಲಸವಿದೆ. ವಿ ಹ್ಯಾವ್ ಎ ಡನ್ ವರ್ಕ್, ನಾವು ಕೆಲಸವನ್ನು ಮುಗಿಸಿದ್ದೇವೆ. ವಿ ಡೋಂಟ್ ಹ್ಯಾವ್ ಎ ವರ್ಕ್, ನಮಗೆ ಯಾವುದೇ ಕೆಲಸವಿಲ್ಲ. ವಿ ಡೋಂಟ್ ಹ್ಯಾವ್ ಎ ವರ್ಕ್ ಅನ್ನುವ ಸೆಂಟೆನ್ಸ್ಗಳನ್ನು ಖಂಡಿತವಾಗಿ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಯಾಕೆ? ವಿ ಅಂದರೆ ನಾವು ಅಂತ ಹೇಳಿದ್ವಿ, ಇಲ್ಲಿ ನಮಗೆ ಅಂತ ಬಂದಿದ್ದೀರಿ ಅಂತಂದರೆ ಕನ್ಫ್ಯೂಸ್ ಆಗಬೇಡಿ. ಯಾಕೆ? ವೈ ಆರ್ ಯು ಗೋಯಿಂಗ್ ಟು ಗೆಟ್ ಕನ್ಫ್ಯೂಷನ್ ಆಗುವ ಅವಶ್ಯಕತೆ ಖಂಡಿತವಾಗಿ ಇಲ್ಲ. ಲೆಟ್ ಮೀ ಕ್ಲಾರಿಫೈ ಇಟ್. ವಿ ಡೋಂಟ್ ಹ್ಯಾವ್ ಎ ವರ್ಕ್ ಅಂದರೆ ಇಲ್ಲಿ ನಾವು ಅಂದರೆ ಅರ್ಥ ಕರೆಕ್ಟು, ಆದರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಮಗೆ ಯಾವುದೇ ಕೆಲಸವಿಲ್ಲ ಅಂದರೆ ಅದು ಅಬ್ಸಲ್ಯೂಟ್ಲಿ ವುಡ್ ಬಿ ಕರೆಕ್ಟ್. ನಾವು ಒಂದು ವೇಳೆ ನಾವು ಯಾವುದೇ ಕೆಲಸವಿಲ್ಲ ಅಂತಂದ್ರೆ ಅಬ್ಸಲ್ಯೂಟ್ಲಿ ಅದು ಸಿಂಗಲ್ ಸೆಂಟೆನ್ಸ್ ಫಾರ್ಮೇಷನ್ಸು ರಾಂಗ್ ಆಗುತ್ತೆ. ಹಾಗಾಗಿ ನಾವು ನಮಗೆ ಯಾವುದೇ ಕೆಲಸವಿಲ್ಲ ಅಂದರೆ ಕನ್ನಡದಲ್ಲಿ ಇದು ಅರ್ಥ ಆದರೆ ಇಂಗ್ಲೀಷ್ನಲ್ಲಿ ವಿ ಡೋಂಟ್ ಹ್ಯಾವ್ ಎ ವರ್ಕ್ ಅಂತಂದು ನಾವು ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಹ್ಯಾವ್ ಯು ಅಂಡರ್ಸ್ಟುಡ್ ಎವ್ರಿವನ್? ಓಕೆ. ಸೊ ವಿ ಹ್ಯಾವ್ ಎ ಕಾನ್ಫಿಡೆಂಟ್ ಇನ್ ಅ ಲೈಫ್, ನಮಗೆ ಜೀವನದಲ್ಲಿ ಆತ್ಮವಿಶ್ವಾಸವಿದೆ. ವಿ ಹ್ಯಾವ್ ಟು ಸ್ಪೀಕ್, ನಾವು ಮಾತನಾಡುತ್ತೇವೆ. ವಿ ಹ್ಯಾವ್ ಎ ಓನ್ ಪ್ರಾಪರ್ಟಿ, ನಾವು ಸ್ವಂತ ಆಸ್ತಿಯನ್ನು ಹೊಂದಿದ್ದೇವೆ. ನೋಡಿ, ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂಡ್ ರಿಗಾರ್ಡಿಂಗ್ ಸಾಂಗ್ ಲೈಕ್ ಇಸ್ ಎ ಪ್ರೆಸೆಂಟ್ ಪರ್ಫೆಕ್ಟ್ ಸೆಂಟೆನ್ಸಸ್. ಈ ಥರ ವಿವಿಧ ರೀತಿಯ ಸೆಂಟೆನ್ಸಸ್ಗಳನ್ನು ನಾವು ಫ್ರೇಸಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ದಿನ ಬಳಕೆಯಲ್ಲಿ ನಾವು ಮಾತಾಡಬೇಕು. ಯಾವಾಗ ನೀವು ಹೆಚ್ಚೆಚ್ಚಾಗಿ ಮಾತಾಡ್ತಿರೋ ಈ ಸೆಂಟೆನ್ಸಸ್ಗಳನ್ನು ಅವಾಗ ನೀವು ಎಫೆಕ್ಟಿವ್ ಆದಂಥ ಇಂಗ್ಲೀಷ್ ಲರ್ನರ್ ಆಗ್ತೀರಿ, ಇಂಗ್ಲೀಷ್ ಕಮ್ಯುನಿಕೇಟರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್ ರಿಗಾರ್ಡಿಂಗ್ ಟು ಡಿಫ್ರೆಂಟ್ ವಿ ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲಿರುವಂಥ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಗಳು. ವಿ ವಿಲ್ ಗೋ ಟು ಪ್ಲೇ ಗ್ರೌಂಡ್, ನಾವು ಆಟದ ಮೈದಾನಕ್ಕೆ ಹೋಗುತ್ತೇವೆ. ವಿ ವಿಲ್ ಗೋ ಟು ಮ್ಯಾರಿ, ನಾವು ಮದುವೆಗೆ ಹೋಗುತ್ತೇವೆ. ವಿ ವಿಲ್ ಕಮ್ ಟು ಕಾಲೇಜ್, ನಾವು ಕಾಲೇಜಿಗೆ ಬರುತ್ತೇವೆ. ವಿ ವಿಲ್ ಕಮ್ ಟು ಟುಮಾರೋ, ಸೊ ನಾವು ನಾಳೆಗೆ ಬರುತ್ತೇವೆ. ವಿ ವಿಲ್ ಟಾಕ್ ಟು ವಿತ್ ಪೇರೆಂಟ್ಸ್, ನಾವು ಪೋಷಕರ ಜೊತೆ ಮಾತನಾಡುತ್ತೇವೆ. ವಿ ವಿಲ್ ಕಮ್ ವಿತೌಟ್ ಫೇಲ್, ಸೊ ನಾವು ತಪ್ಪದೆ ಬರುತ್ತೇವೆ. ನೋಡಿ, ನೀವೆಲ್ಲರೂ ಕೂಡ ಪ್ರತಿದಿನ ಒಂದಿಲ್ಲಂದ್ರೆ ಒಂದು ಸೆಂಟೆನ್ಸ್ಗಳನ್ನು ನೀವು ಕೇಳಿರ್ತೀರಿ. ಓಕೆನಾ? ಮಾತಾಡ್ತಾ ಇರ್ತೀರಿ. ಬಟ್ ನಾನು ನಿಮಗೆ ಹೇಳ್ಕೊಡ್ತಕ್ಕಂಥ ಡಿಫ್ರೆಂಟ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ನೀವು ದಿನ ಬಳಕೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಇವೆಲ್ಲ ಕೂಡ ಸಿಂಪಲ್ ಫ್ಯೂಚರ್ ಟೆನ್ಸ್ ಮೇಲೆ ಬೇಸ್ ಮೇಲೆ ಇರ್ತಕ್ಕಂಥ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ವಿ ಲರ್ನ್ ಇಂಗ್ಲೀಷ್, ನಾವು ಇಂಗ್ಲೀಷ್ ಕಲಿತಿದ್ದೇವೆ. ವಿ ಟುಕ್ ದೀಸ್ ಥಿಂಗ್ಸ್, ನಾವು ಈ ವಸ್ತುಗಳನ್ನು ತೆಗೆದುಕೊಂಡಿದ್ದೇವೆ. ವಿ ಸ್ಪೋಕ್ ವಿತ್ ದೆಮ್, ನಾವು ಅವರೊಂದಿಗೆ ಮಾತನಾಡಿದ್ದೇವೆ. ವಿ ಟಾಕ್ಡ್ ವಿತ್ ಟೀಚರ್, ನಾವು ಶಿಕ್ಷಕರೊಂದಿಗೆ ಮಾತನಾಡಿದ್ದೇವೆ. ವಿ ಬಾಟ್ ನ್ಯೂ ಮೊಬೈಲ್, ನಾವು ಮೊಬೈಲನ್ನು ಖರೀದಿಸಿದ್ದೇವೆ. ವಿ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಇನ್ ಎಕ್ಸಾಮ್, ನಾವು ಪರೀಕ್ಷೆಯಲ್ಲಿ ಫಸ್ಟ್ನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ನೋಡಿ, ಅದ್ಭುತ ಸೆಂಟೆನ್ಸಸ್ಗಳು ಇವೆಲ್ಲ. ಈ ಸೆಂಟೆನ್ಸಸ್ಗಳನ್ನು ನೀವು ಖಂಡಿತವಾಗಿ ಬಳಸಬೇಕು. ಬಳಸಿದಾಗ ಮಾತ್ರ ಡೆಫಿನೆಟ್ಲಿ ನೀವು ಒಬ್ಬ ಒಳ್ಳೆಯ ಕಮ್ಯುನಿಕೇಟರ್ ಆಗಲಿಕ್ಕೆ ಸಾಧ್ಯ. ಸೊ ಡಿಯರ್ ಲರ್ನರ್, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದ್ಸರಿ. ಸೊ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಕಲಿಬೇಕಂತ ಆಸಕ್ತಿಯಿಂದ ಬರ್ತೀರಿ, ಖಂಡಿತವಾಗಿ ಯಾವುದೇ ಕಾರಣಕ್ಕೆ ನಿಮಗೆ ಮೋಸ ಆಗಲ್ಲ. ಮತ್ತು ಯಾರೆಲ್ಲ ಆಲ್ರೆಡಿ ನನ್ನ ಎಕ್ಸಿಸ್ಟೆಡ್ ಫಾಲೋವರ್ಸ್ ಇದ್ದೀರಿ ಮತ್ತು ಸಬ್ಸ್ಕ್ರೈಬರ್ ಇದ್ದೀರಿ, ಖಂಡಿತವಾಗಿ ನಿಮಗೆ ಈ ದಿನದ ವಿಡಿಯೋದ ಮುಖಾಂತರ ನಿಮಗೆ ಮತ್ತೆ ನಾನು ನಿಮ್ಮ ಭರವಸೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತಂದ್ರೆ ಈಚ್ ಆ್ಯಂಡ್ ಎವ್ರಿ ಡೇ, ಸೊ ನಾನು ಮಾಡುವಂಥ ವಿಡಿಯೋಗಳನ್ನು ಪ್ರತಿದಿನ ನೀವು ಖಂಡಿತವಾಗಿ 1 ವರ್ಷದ ಕಾಲ ನೀವು ಖಂಡಿತವಾಗಿ ವಾಚ್ ಮಾಡಿದ್ದೆ ಅಂತಂದರೆ ಡೆಫಿನೆಟ್ಲಿ ನೀವು ಸೊ ಎವ್ರಿ ಒನ್ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಆ್ಯಂಡ್ ಪ್ರಾಪರ್ಲಿ ಆ್ಯಂಡ್ ವಿತೌಟ್ ಏರರ್ ಅನ್ನೋ ಒಂದು ಭರವಸೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಸೊ ಇವೆಲ್ಲ ನಾನು ಹೇಳಿರ್ತಕ್ಕಂಥ ಫ್ರೀಕ್ವೆಂಟ್ ಕಾಮನ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಗಳು ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ಅಂತ ನಾನು ಭಾವಿಸುತ್ತಾ, ಸೊ ಅಬ್ಸಲ್ಯೂಟ್ಲಿ ನಾನು ನಾನು ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲೆ ಇರ್ತಕ್ಕಂಥ ಕೆಲವೊಂದಿಷ್ಟು ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ನಾನು ತೊಗೊಂಡ್ಬರ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.